ಜಾಸ್ತಿ. ನಮಸ್ತೆ, ಫಿಲ್ಮಿ ರೆಡ್ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ UI ಅನ್ನೋ ಒಂದು ಮೂವಿಯ ಒಂದು ಸಣ್ಣ ಅಪ್ಡೇಟ್ ಮತ್ತೊಂದು ಸಲ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ UI ಒಂದು ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರಕ್ಕೆ ಕೂಡ ಈ ಮೂವಿ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಮೂವಿ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿದರೆ ಈ ಮೂವಿ ಒಂದು 100% ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಪ್ಯಾನ್ ಇಂಡಿಯಾ ಮೂಲಕ ಈ ಮೂವಿಯನ್ನು ರಿಲೀಸ್ ಮಾಡಲಾಗಿದೆ ಅಂತ ಹೇಳ್ಬೋದು. 2040ಯ ಒಂದು ಚಿತ್ರಣವನ್ನು ಯಾವ ರೀತಿಯಲ್ಲಿ ಒಂದು ತೋರಿಸಲಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಖಂಡಿತವಾಗಿ ಒಂದು ಮೂವಿಯ ಮೂಲಕ ತರಿಸಲಿಕ್ಕೆ ಹೊರಟಿದ್ದಾರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರರವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಉಪೇಂದ್ರ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಯಾಕಂತ ಹೇಳಿದ್ರೆ 90ರ ದಶಕ ಇರ್ಬೋದು, ಅದೇ ರೀತಿ 2000 ದಶಕ ಇರ್ಬೋದು. ಯಾಕಂತ ಹೇಳಿದ್ರೆ ಮುಂದೆ ಆಗುವಂಥ ಒಂದು ಸೀನನ್ನು ಅಂಥ ಒಂದು ಸಮಯದಲ್ಲಿ ಒಂದು ತೋರಿಸಲಿಕ್ಕೆ ಹೊರಟಿರುವಂಥ ಒಂದು ನಾಯಕ ಅಂತ ಹೇಳಿದ್ರೆ ಉಪೇಂದ್ರರವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ರೀತಿಯ ಒಂದು ನಟನೆಯನ್ನು, ಆ ರೀತಿಯ ನೈಜ ಚಿತ್ರಣವನ್ನು ಮಾಡುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಒನಲ್ಲಿ ಉಪೇಂದ್ರರವರು ಒಬ್ಬರೇ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ UI ಮೂವಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಟ್ರೇಲರ್ ಇರ್ಬೋದು, ಟೀಸರ್ ಇರ್ಬೋದು, ಅದ್ಭುತವಾಗಿ ಒಂದು ಟ್ವಿಸ್ಟ್ ಮೂಲಕ, ಯಾಕಂದರೆ ಒಂದು ಯಾವುದೋ ಒಂದು ಥ್ರಿಲ್ಲಿಂಗ್ ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಈ ಟೀಸರ್ ಮತ್ತು ಟ್ರೇಲರ್ ಮೂಲಕವೇ ಒಂದು ಸದ್ದು ಮಾಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಒಂದು ದೊಡ್ಡ ಮಟ್ಟಿನ ಪ್ರಚಾರಕ್ಕೂ ಕೂಡ ಹೋಗ್ತಾ ಇದೆ. ಅದೇ ರೀತಿಯಲ್ಲಿ ಪ್ರಚಾರದಲ್ಲಿ ಕೂಡ ಉತ್ತಮವಾದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಯಾಕೆಂತೇಳಿದ್ರೆ ನಾರ್ತನವರು ಈಗ ಒಂದು ದೊಡ್ಡ ಮಟ್ಟಿನಲ್ಲಿ ಟ್ರೋಲ್ ಆಗುವಂಥ ಒಂದು ಸಮಯ ಅಂತ ಹೇಳಿದ್ರೆ ನಾರ್ತನವರು ಈ ಮೂವಿ ಕಬ್ಜಾ ಥರದೇ ಮೂವಿ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. ಆದರೆ ಖಂಡಿತವಾಗಿಯೂ ನಮ್ಮ ಕನ್ನಡ ಸಿನಿ ಫ್ಯಾನ್ಸ್ನಂಥ ಒಂದು ವಿಶೇಷ ಪ್ರಕಾರ ಖಂಡಿತವಾಗಿಯೂ ಈ ಮೂವಿ ಒಂದು ಕಬ್ಜಾ ಥರ ಆಗದೇ ಇರಲಿ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. ಆದರೆ ಒಂದು ನನ್ನ ಅನಿಸಿಕೆಯ ಪ್ರಕಾರ ಯಾಕಂತ ಹೇಳಿದ್ರೆ ಇವರನ್ನು ನಿರ್ದೇಶನ ಮಾಡಿ ಇವರನ್ನು ನಟನೆ ಮಾಡಿರುವಂಥ ಒಂದು ಈ ಮೂವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಮೂವಿ ಒಂದು ಡಿಫ್ರೆಂಟ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. 100% ಈ ಮೂವಿ ಒಂದು ಏನೋ ಒಂದು ಸ್ಪೆಷಲ್ ಆಗಿ ಒಂದು ಈ ಮೂವಿಯಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಖಂಡಿತವಾಗಿಯೂ ಅದಕ್ಕೋಸ್ಕರನೇ ಈ ಮೂವಿಗೋಸ್ಕರನೇ ಒಂದು ಡೈರೆಕ್ಟ್ ಮಾಡಿ ನಟನೆ ಮಾಡಿ ಒಂದು ಈ ಮೂವಿ ಒಂದು ಬಂದಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಸ್ಪೆಷಲ್ ಅಂತೂ 100% ಇರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯ ಒಂದು ಕಲೆಕ್ಷನ್ ಜೊತೆಗೆ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. ಆದರೆ ದೊಡ್ಡ ಮಟ್ಟಿನಲ್ಲಿ ಕಲೆಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈ ಮೂವಿಯ ಮೂಲಕ ಖಂಡಿತವಾಗಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ಪ್ರಚಾರಕ್ಕೆ ಮೇಲ್ನೋಟಕ್ಕೆ ಹೋಗಿದ್ರು ಕೂಡ ಒಂದು ಪುಷ್ಪ ಇರ್ಬೋದು, ಅದೇ ರೀತಿ KGF ಲೆವೆಲ್ಗೂ ಇರ್ಬೋದು, ಆದರೆ ಅಷ್ಟರ ಮಟ್ಟಿಗೆ ಈ ಮೂವಿ ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಮೂವಿಯ ಫಸ್ಟ್ ಪಾರ್ಟ್ ರಿಲೀಸ್ ಆದಮೇಲೆ ಈ ಮೂವಿಯ ಒಂದು ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಯಾವ ರೀತಿಯಲ್ಲಿ ಮೂವಿ ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟೋರಿ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಈ ಒಂದು ಜಾತಿಯ ಸಂಬಂಧಪಟ್ಟ ಈ ಮೂವಿಯಲ್ಲಿ ಕೂಡ ಕಾಣ್ಬೋದು ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಜಾತಿ ಯಾವ ರೀತಿ ಇರುತ್ತೆ, 2040 ಮೂಲಕ ಜನರು ಜಾತಿಯನ್ನು ಒಂದು ಲೇಬಲ್ ಸ್ಟಿಕ್ಕರ್ ಹಾಕ್ಕೊಂಡು ಹೊರಗಡೆ ಹೋಗುವಂಥ ಒಂದು ನೈಜ ಚಿತ್ರಣವನ್ನು, ಯಾಕಂತೇಳಿದ್ರೆ ಮಾನವೀಯತೆ ಅನ್ನೋ ಒಂದು ವಿಚಾರ ಅಲ್ಲಿ ಸತ್ತು ಹೋಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಉಪೇಂದ್ರರವರು ಕೂಡ ಈ ಮೂವಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. 100% ಈ ಮೂವಿ ಒಂದು ಏನೋ ಒಂದು 100% ನಮ್ಮ ಸ್ಯಾಂಡಲ್ವುಡ್ಗೆ ದೊಡ್ಡ ಮಟ್ಟಿನಲ್ಲಿ ಒಂದು ಹೆಸರು ಬರುವಂಥ ಒಂದು ವಿಚಾರಕ್ಕೆ ನಮ್ಮ ಸರ್ ಅವರು ಒಂದು 100% ಟ್ರೈ ಮಾಡಿದ್ದಾರೆ. ಖಂಡಿತವಾಗಿಯೂ ಇಡೀ ಟೀಮ್ ಚಿತ್ರತಂಡಕ್ಕೂ ಅದೇ ರೀತಿಯಾಗಿ ಉಪೇಂದ್ರರವರ ಈ ಒಂದು ಹೊಸದಾಗಿರುವಂಥ ಒಂದು ಚಿತ್ರಕ್ಕೆ ಖಂಡಿತವಾಗಿ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ UI ಒಂದು ಟೈಟಲ್ ಮೂಲಕವೇ ಒಂದು ಏನೋ ಸಮಥಿಂಗ್ ಸ್ಪೆಷಲ್ ಅಂತೂ ಖಂಡಿತವಾಗಿ ಹೇಳೋಕ್ಕಾಗುತ್ತೆ. ಆದರೂ ಕೂಡ ಅದಕ್ಕೆ ತಕ್ಕಂತೆ ಈ ಮೂವಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇರುವಂಥ ಒಂದು ಖಂಡಿತವಾಗಿಯೂ ಎಲ್ಲರೂ ಸಪೋರ್ಟ್ ಮಾಡುವಂಥ ಒಂದು ಮೂಲಕ ಈ ಮೂವಿಯಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಸ್ಟೋರಿ ಇರುವಂಥ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಸೀನಲ್ಲಿ ಕೂಡ ಒಂದು ಇರಲಿ ಅಂತಲೇ ನಾವು ಕೂಡ ಆಶಿಸ್ತೇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಇನ್ನಷ್ಟು ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಹೋಗಿ ಖಂಡಿತವಾಗಿ ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಮಾಡಿದರೆ ಈ ಮೂವಿ 100% ಈ ಮೂವಿ ಬ್ಲಾಕ್ ಮಾಸ್ಟರ್ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ 100% ಕಲೆಕ್ಷನ್ಗೂ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಕೂಡ ಒಂದು
ಸಿಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಅಂದರೆ ತುಂಬ ಧನ್ಯವಾದ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಫಿಲ್ಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್.